Hello guys, good morning. ನಾನು ನಿಮ್ಮ ಶ್ರುಪಾ ತಾಯಿ ಕೃಪಾ ಬ್ಲಾಗ್ಗೆ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಏನಪ್ಪಾ ಅಂದ್ರೆ ಫಂಕ್ಷನ್ಸ್ ಬ್ಯಾಕ್ ಟು ಬ್ಯಾಕ್ ಇರೋದ್ರಿಂದ ಶೆಡ್ಯೂಲ್ಸ್ ತುಂಬಾನೇ ಬ್ಯುಸಿ ಆಗಿದೆ. ಸೊ ಫಸ್ಟ್ ನಾವು ಹಾಟ್ ವಾಟರ್ ಇಂದ ಶುರು ಮಾಡೋಣ. ಸೊ ಏನಪ್ಪಾ ವಿಷಯ ಅಂತ ಅಂದ್ರೆ ನಮ್ಮ ಅತ್ತೆ ಇವರು, ಸೊ ಇವ್ರಿಗೆ ಬಿಸಿ ನೀರು ಕೊಡ್ತಾ ಇದ್ದೀನಿ. ಏನಪ್ಪಾ ವಿಷಯ ಅಂದ್ರೆ ತುಂಬಾ ದಿವಸದಿಂದ ಅವ್ರ ಫ್ಯಾಮಿಲಿ ಫಂಕ್ಷನ್ಸ್ ಏನಕ್ಕೂ ಜಾಸ್ತಿ ಹೋಗ್ತಾ ಇರ್ಲಿಲ್ಲ. ಇವತ್ತು ಅವ್ರ ಕಸಿನ್ಸ್ ಎಲ್ಲ ಒಟ್ಟಿಗೆ ಮೀಟ್ ಮಾಡಬೇಕು. ಅವ್ರ ಕಸಿನ್ ಮನೆಯಲ್ಲಿ ಒಂದು ಪೂಜಾ ಇದೆ, ವೆಂಕಟೇಶ್ವರ ಪೂಜಾ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗ್ಬೇಕು ಅಂತ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಯಾಕಂದ್ರೆ ಎಲ್ಲ ತುಂಬಾ ವರ್ಷ ಆದ್ಮೇಲೆ ಸಿಗ್ತಾ ಇದ್ದಾರೆ ಅಂತ. ಸೊ ನಾನು ಅವ್ರು ಯಾವಾಗ್ಲೂ ಸಿಂಪಲ್ ಆಗಿ ರೆಡಿ ಆಗ್ತಾರೆ. ಸೊ ನಾನು ಇವತ್ತು ಹೇಳ್ತಾ ಇದ್ದೀನಿ, ಗ್ರ್ಯಾಂಡ್ ಆಗಿ ರೆಡಿ ಆಗಿ, ಯಾವಾಗ್ಲೂ ಯೂಶುವಲ್ ಆಗಿರೋದು ಇದ್ದೇ ಇರುತ್ತೆ. ಕಸಿನ್ಸ್ ಎಲ್ಲ ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ, ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ ಅಂತ. ಸೊ ಇವಾಗ ನನ್ನ ಮಗಳಿಗೆ ಯಾವ ತರ ರೆಡಿ ಮಾಡ್ತೀನೋ ಅದೇ ತರ ಇವ್ರಿಗೆ ರೆಡಿ ಮಾಡ್ಬೇಕು ಅನ್ಕೊಂಡಿದೀನಿ. ಇದೇ ತರ ಕಂಪ್ಲೀಟ್ ವಿಡಿಯೋ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅವ್ರು ಯಾವ ತರ ರೆಡಿ ಆದ್ಮೇಲೆ ಇವಾಗ ಏನ್ ತರ ಕಾಣಿಸ್ತಾ ಇದ್ರು, ಆದ್ಮೇಲೆ ಯಾವ ತರ ಕಾಣಿಸ್ತಾರೆ ಎಲ್ಲ ನಿಮ್ಗೆ ಅಪ್ಡೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಸ್ಟೇ ಟ್ಯೂನ್. ನಮ್ಮ ಅತ್ತೆ ನೋಡೋದಾದರೆ ಈ ಸ್ಯಾರಿ ಕಾಂಬಿನೇಷನ್ ತೊಗೊಂಡಿದ್ದಾರೆ. ಇದು ಬಂದು ಪಿಸ್ತಾ ಗ್ರೀನ್ಗೆ ವೈಟ್ ಕಾಂಬಿನೇಷನ್ನು, ಒಂಥರ ರೇರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಅದಕ್ಕೆ ಈ ಬ್ಯಾಂಗಲ್ಸ್ನ ಮ್ಯಾಚ್ ಮಾಡ್ಕೊತಾ ಇದ್ದಾರೆ. ಆಮೇಲೆ ಪತ್ಕ ಹಾಕ್ಕೊಳ್ತಾ ಇದ್ದಾರೆ, ಫುಲ್ಲಿ ವೈಟ್ ಸ್ಟೋನ್ ಪತ್ಕ. ಮತ್ತು ಅವ್ರದ್ದು ವಂಕಿ ಉಂಗುರ ರೆಡ್ ವಿತ್ ಪರ್ಲ್ ಆಗಿರುವಂಥ ಗೋಲ್ಡ್ ಇಯರಿಂಗ್ ಸಿಂಪಲ್ ಆಗಿರೋದು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಅವ್ರ ಔಟ್ಲುಕ್ ಆಗುತ್ತೆ, ಔಟ್ಫಿಟ್ ಅಂತ ಹೇಳ್ಬೋದು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಅವಾಗಲೇ ಕ್ಯಾಶುವಲ್ ಬಿಫೋರ್ ಲುಕ್ನ ತೋರಿಸಿದ್ದೆ. ಸೊ ಇವಾಗ ಫಂಕ್ಷನ್ ಹೋಗೋ ಎಕ್ಸೈಟ್ಮೆಂಟ್ ಅಲ್ಲಿ ಯಾವ ತರ ಕಾಣಿಸ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಟಂಟನಾ, ಸೊ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಇದು ಒಂದು ಮೈಸೂರು ಸಿಲ್ಕ್ ಶಿಫಾನ್ ಅಲ್ಲಿ ಕ್ರೇಪ್ ಸಿಲ್ಕ್ ಬರುತ್ತೆ. ಇದಕ್ಕೆ ಅವ್ರು ಇಷ್ಟವಾಗಿರುವಂತ ಪತ್ಕ ಹಾಕೊಂಡು ಬ್ಯಾಂಗಲ್ಸ್ ಕೂಡ ಮ್ಯಾಚ್ ಮಾಡಿದ್ದಾರೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರೆ. ಓಕೆ ಗಾಯ್ಸ್, ಇವಾಗ ನಮ್ಮ ಅತ್ತೆಯವರು ಫಂಕ್ಷನ್ಗೆ ಹೊರಟಿದ್ದಾಯ್ತು. ಇವಾಗ ನಾನು ರೆಡಿ ಆಗಬೇಕು. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅನ್ಕೊಂತಿದ್ದೀರಾ? ಎಸ್, ನಾನು ಇವತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ, ಏನೆಲ್ಲ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂದರೆ ನೀವು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ದಯವಿಟ್ಟು ಫುಲ್ ವಿಡಿಯೋನ ನೋಡೋಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ಸ್ ಎಲ್ಲ ನಿಮ್ಮಿಂದ ವೆಯ್ಟ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಶ್ರುಪಾ ತಾಯಿ ಕೃಪಾ. ಬಾಯ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟೊತ್ತು ಯಾವುದಕ್ಕೆ ವೇಟ್ ಮಾಡ್ತಿದ್ರು ಆ ಟೈಮ್ ಬಂದೇ ಬಿಟ್ಟಿದೆ. ಸೊ ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಗೋಯ್ತು, ಆದರೂ ಪರವಾಗಿಲ್ಲ. ಕಾಯ್ದಷ್ಟು ಫ್ರೆಂಡ್ಸ್ಗೆ ಯಾವ ಥರ ನನ್ನ ಮೇಲೆ ಆಸೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಹೊರಗಡೆ ವೇಟ್ ಮಾಡ್ತಿದ್ದಾರೆ. ಲೆಟ್ಸ್ ಗೋ, ಕಮ್ ಆನ್. ಅನುಸರಿಸೋ ಹೊಸತನದ ಸ್ನೇಹಿತೆ. You're mine, oh girl, you're mine. तेरे इश्क में हद से गुजर जाऊं. Oh girl, you're mine, oh girl, you're mine. पच पच आरा
ಓಕೆ ಗಾಯ್ಸ್, ಇವತ್ತು ಡೇ ಔಟ್ ಮುಗ್ದಿದೆ, ಸಂಜೆ ಆಗ್ತಿದೆ, ಮಳೆ ಬರ್ತಿದೆ. ಸೊ ಬೇಗ ಬೇಗ ಹೋಗೋಣ, ನಾಳೆಯಿಂದ ಡ್ಯೂಟಿ ವರ್ಕ್ ಎಲ್ಲ ಹೋಗೋರಿದ್ದಾರೆ. ಸೊ ಇವತ್ತು ನಮ್ಮ ಡೇ ಔಟ್ ಬಂದು ಲೆಗಸಿಯಲ್ಲಿದೆ. ತುಂಬ ಚೆನ್ನಾಗಿದೆ, ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ತುಂಬ ಸೂಟ್ ಆಗಿರುವಂಥ ಜಾಗ. ಆರಾಮಾಗಿ ಫೋಟೋಸ್ ತಕ್ಕೊಂಡು ಫ್ರೆಂಡ್ಸ್ ಜೊತೆ ಚಿಲ್ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ನಾನಂತೂ 1 ಸೆಕೆಂಡು ನಾನು ಟೈಮ್ ವೇಸ್ಟ್ ಮಾಡಲಿಲ್ಲ, ಎಲ್ಲೋ ನನ್ನ ಫ್ರೆಂಡ್ಸ್ ಜೊತೆ ಅಷ್ಟು ಖುಷಿಯಾಗಿದ್ದೆ. ಸೊ ನನ್ನ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ. ಸೊ ಅವಾಗ ನಿಮ್ಗೆ ಏನೆಲ್ಲ ನಾನು ಆರ್ಡರ್ ಮಾಡಿದ್ವಿ, ಯಾವ ಥರ ಎಂಜಾಯ್ ಮಾಡಿದ್ವಿ, ಯಾವ ಥರ ಮಾತಾಡ್ಕೊಂಡಿದ್ವಿ, ಕಂಪ್ಲೀಟ್ ವಿಡಿಯೋ ನಿಮಗೆ ಸಿಗುತ್ತೆ. ಕೃಪಾ ತಾಯಿ ಕೃಪಾ. ಸೊ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್